The News Insights Digital. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಾಜೇಶ್ ನಾಯಕ್ ಅಂತ. ಇಲ್ಲಿ ಚೌಡಯ್ಯ ಮೆಮೋರಿಯಲಲ್ಲಿ ಇವತ್ತು ಬೆಳಿಗ್ಗೆ 9 ಗಂಟೆಯಿಂದ ಇಲ್ಲಿ ತನಕ ಕಾರ್ಯಕ್ರಮ ನಡೀತಾ ಇದೆ. ಸುಮಾರು 40 ಜನ ಸಿಂಗರ್ಸು, ಸುಮಾರು 1ನೇ ತರಗತಿ ಹುಡುಗ ಹುಡುಗಿಯರಿಂದ ಹಿಡಿದು 57 ವಯಸ್ಸದವರು ಹಾಡ್ತಾ ಇದ್ದಾರೆ. ಇದರಲ್ಲಿ ಪ್ರತಿ ಟೈಮ್ ಸ್ಟೇಜ್ ಮೇಲೆ ಒಂದು 10 ಜನ ಹೋಗಿ ಹಾಡ್ತಾರೆ. ಅವರಿಗೆ ಮಾರ್ಕ್ಸ್ ಕೊಟ್ಟು ಅವರು ಸೆಮಿಫೈನಲ್ಸಲ್ಲಿದ್ದಾರೆ. ಸೆಮಿಫೈನಲ್ಸಿಂದ ಫೈನಲ್ಸಿಗೆ ಹೋಗ್ತಾ ಇದ್ದಾರೆ. ಈಗ ಸೆಮಿಫೈನಲ್ಸ್ ನಡೀತಾ ಇದೆ. ಇನ್ನೂ ಒಂದು 10 ನಿಮಿಷದಲ್ಲಿ ಸೆಮಿಫೈನಲ್ಸ್ ಆದಮೇಲೆ ಫೈನಲ್ಸ್ ಆಗುತ್ತೆ. ಎಲ್ಲ ಬ್ಯಾಕ್ಗ್ರೌಂಡಿಂದ ಬಂದಂಥ ಜನಗಳಿದ್ದಾರೆ. ಕಲಾ ಸೌರಭ ಫೌಂಡೇಶನ್ ಅಂತ ಹೇಳಿ ನಾವು ಒಂದು ಪ್ಲಾಟ್ಫಾರ್ಮ್ ಇವರಿಗೆ ಕಲ್ಪಿಸ್ಕೊಟ್ಟಿದ್ದೀವಿ. ಇದರಲ್ಲಿ ಈಗ ಫೈನಲ್ಸಲ್ಲಿ ಯಾರು ವಿನ್ ಆಗ್ತಾರೆ ಅವರಿಗೆ ಒಂದು ಟ್ರೋಫಿ ಇರುತ್ತೆ. ಟ್ರೋಫಿ ಎಲ್ಲ ತಗೊಂಡು ಸೆಮಿಫೈನಲ್ಸ್ ಅವ್ರಿಗೆ ಟ್ರೋಫಿ ಇರುತ್ತೆ, ಕ್ಯಾಶ್ ಪ್ರೈಸ್ ಇರುತ್ತೆ. ಇದು ಒಂದು ಜನರಿಗೆ, ಒಂದು ಸಾಮಾನ್ಯ ಜನರಿಗೆ ಒಂದು ಅವಕಾಶ, ಒಂದು ಸದಾವಕಾಶ. ಅವ್ರು ಬಂದು ಸ್ಟೇಜ್ ಮೇಲೆ ಹಾಡಿ, ಮತ್ತು ಚೌಡಯ್ಯ ಅಂತ ಒಂದು ದೊಡ್ಡ ಸ್ಟೇಜ್ ಮೇಲೆ ಹಾಡುವಂಥದ್ದು ಒಂದು ಖುಷಿಯ ಸಂಗತಿ. ಸೆಮಿಫೈನಲ್ಸ್ಗೆ 40 ಜನ ಬಂದಿದ್ದಾರೆ. 40 ಜನರಲ್ಲಿ 40 ಜನ ಈಗ ಹಾಡಿದ್ದಾರೆ. ಅದರಲ್ಲಿ 20 ಜನ ಫೈನಲ್ಸಿಗೆ ಹೋಗ್ತಾರೆ. 20 ಜನರಲ್ಲಿ 10 ಜನ ಟೀಮ್ ವೈಸ್, ಅದು 10 ಜನಕ್ಕೆ ಒಂದು ಟೀಮ್ ವಿನ್ ಆಗುತ್ತೆ. ವಿನ್ ಆಗಿ ಟೀಮಿಗೆ ರನ್ನಿಂಗ್ ಟ್ರೋಫಿ ಇರುತ್ತೆ. ಮತ್ತೆ ಮುಂದಿನ ವರ್ಷ ಡಿಸೆಂಬರ್ 14ಕ್ಕೆ ಮತ್ತೆ ನಾವು ಚೌಡಯ್ಯದಲ್ಲಿ ಇದೇ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ಎಲ್ಲ ಕ್ಯಾಟಗರಿ ಸಾಮಾನ್ಯ ಜನರು ಅಸಾಮಾನ್ಯರಾಗಬೇಕು ಅಂತ ನಮ್ಮದು ಒಂದು ಉದ್ದೇಶ. ಹೀಗಾಗಿ ಹಾಡುಗಾರರಿಗೆ, ಕರ್ನಾಟಕ ಕ್ಲಾಸಿಕಲ್ ಅಥವಾ ಹಿಂದೂಸ್ತಾನಿ ಕ್ಲಾಸಿಕಲ್ ಸಿಂಗರ್ಸ್ಗೆ ಒಂದು ವೇದಿಕೆ ಕಲ್ಪಿಸ್ಕೊಡೋದು ನಮ್ಮ ಉದ್ದೇಶ. ಸೊ ಯಾಕಂತಂದ್ರೆ ವೇದಿಕೆ ಜನರಲ್ಲಿ ಇರೋದಿಲ್ಲ. ತುಂಬ ಕಲಿತು, ತುಂಬ 25-30 ವರ್ಷ ಕಲಿತು ವಿದ್ವಾನ್ರಾದವರಿಗೆ ಆಪರ್ಚುನಿಟೀಸ್ ಇದ್ದಾವೆ, ಬೇರೆ ಯಾರಿಗೂ ಆಪರ್ಚುನಿಟೀಸ್ ಇಲ್ಲ. ಹೀಗಾಗಿ ನಾವು ಇದು ಜನಸಾಮಾನ್ಯರಿಗೆ ರೀಚ್ ಆಗಬೇಕು ಅಂತ ಹೇಳಿ ಮಾಡಿದ್ದಂಥ ಒಂದು ಪ್ಲಾಟ್ಫಾರ್ಮ್, ಮಾಡಿದ್ದಂಥ ಒಂದು ಕಾರ್ಯಕ್ರಮ. ಸೊ ಕ್ರಿಕೆಟ್ ಮ್ಯಾಚ್ ಇದೆಯಲ್ಲ, IPL ಮಾದರಿ ಯಾವ ಥರ ಈಗ ನಾವು IPL ಮ್ಯಾಚ್ ಯಾವ ಥರ ಆದರೂ ನಡೀತಾ ಇದೆಯೋ ಅದೇ ಥರ ಇದರಲ್ಲೂ ಸಂಗೀತದಲ್ಲೂ ಒಂದು ಅವಕಾಶ ಸಿಗಬೇಕು ಅಂತೇಳಿ ಮಾಡ್ತಿಕ್ಕಂಥ ಒಂದು ಪ್ರಯತ್ನ ಇದು. ಇದರಲ್ಲಿ ಏನಪ್ಪ ಅಂತಂದ್ರೆ IPL ಅಲ್ಲಿ ಸೆಲೆಬ್ರಿಟೀಸ್ನೇ ತಂದು ಮಾಡಿಸ್ತಾರೆ. ಅಲ್ಲಿ ಸೆಲೆಬ್ರಿಟೀಸ್ ಆದವ್ರನ್ನೇ ಎಲ್ಲ ದೊಡ್ಡ ಲೆವೆಲಲ್ಲಿ ಇರೋರನ್ನೇ ತಂದು ಮಾಡ್ತಾರೆ. ನಮ್ಮ ಉದ್ದೇಶ ಇಲ್ಲಿ ಬಂದ್ಬಿಟ್ಟು, ನಮ್ಮ ಕಲಾ ಸೌರಭದ ಉದ್ದೇಶ ಬಂದ್ಬಿಟ್ಟು ಇಲ್ಲಿ ಸಾಮಾನ್ಯರು ಅಸಾಮಾನ್ಯರಾಗಬೇಕು ಅಂತೇಳಿ ಲೇಮೆನ್ ಕೆನ್ ಬಿಕಮ್ ಸೆಲೆಬ್ರಿಟಿ ಎಂಬ ಒಂದು ಕಾನ್ಸೆಪ್ಟಿಂದ ನಡೆಸ್ತಾ ಇರತಕ್ಕಂಥ ಇದೊಂದು ಉದ್ಯಮ ಇದು. ಭಾಗವಹಿಸಿ ಗುರುಗಳು ಅವ್ರ ಶಿಷ್ಯರಾದಂಥ ಬೆಂಗಳೂರು ವಿದ್ವಾನ್ ದತ್ತಾತ್ರೇಯ ಅವರು, ನಾವೆಲ್ಲ ಅವ್ರ ಹತ್ರ ಕಲಿತಾ ಇದ್ದೇವೆ. ನಾನು ಈ ಕಲಿಯಕ್ಕೆ ಸ್ಟಾರ್ಟ್ ಮಾಡಿ ಸುಮಾರು 1 ವರ್ಷ ಆಯಿತು. ಅವ್ರ ಹತ್ರ 7-8-10 ವರ್ಷದಿಂದ ಕಲ್ತಿದ್ದವ್ರು ಇದ್ದಾರೆ. ಅವ್ರ ಹತ್ರ ಕಲಿತ ಶಿಷ್ಯರು ಬಹಳ ಜನ ತಮ್ಮ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಿ, ಸ್ಕೂಲ್ ಅಂತಂದರೆ ಇದು ಹಾಡುಗಾರಿಕೆಯ ಸ್ಕೂಲು, ಶಾಲೆ ಸ್ಟಾರ್ಟ್ ಮಾಡಿ ಅವ್ರು ಕಲಿಸ್ತಾ ಇದ್ದಾರೆ. ಅವರೆಲ್ಲ ಸೇರಿ ಮಾಡಿರುವಂಥ ಒಂದು ಕಾರ್ಯಕ್ರಮ ಇದು. ಚಿಂತಪಲ್ಲಿ ಶ್ರೀನಿವಾಸ್ ಅವರು ಬೆಳಗಿಂದ ಕೂತ್ಕೊಂಡಿದ್ದಾರೆ. ಸೊ ಅವ್ರು ಕೂತ್ಕೊಂಡು ಅವರೇ ಜಡ್ಜ್ ಮಾಡ್ತಾ ಇದ್ದಾರೆ, ಯಾರು ಹಾಡ್ತಾ ಇದ್ದಾರೆ, ಯಾವ ರೀತಿ ಹಾಡ್ತಾ ಇದ್ದಾರೆ, ಯಾರು ಎಲ್ಲಿ ಹೋಗಬೇಕು ಅನ್ನುವಂಥದ್ದು ಅವರೇ ಗೈಡ್ ಮಾಡ್ತಾ ಇದ್ದಾರೆ. ಅವ್ರ ಗೈಡೆನ್ಸಲ್ಲೇ ನಡೀತಾ ಇದೆ. ನಾವೇ ಬಂದು, ನಾವೇ ಮಾಡಿ, ನಾವೇ ಹಾಡಿ, ನಾವೇ ಕುಡಿದು, ನಾವೇ ಹೋಗ್ಬೋದು. ಇದೇ ಉದ್ದೇಶ ಸರ್.